ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಏನೇ ತಪ್ಪಿದ್ರು ಕಮೆಂಟ್ ಮಾಡಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಲೇಟಾಗಿ ಎದ್ದಿದ್ದೀವಿ. ಇವತ್ತು ಏನೇನು ಮಾಡ್ತೀವಿ, ಏನೇನು ಇರುತ್ತೆ ಸ್ಪೆಷಲ್ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ನೋಡಿ. ಎಲ್ಲರೂ ಹೊರ್ಗಡೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಒಂದು ಚೇಂಜ್ ಇರಲಿ ಅಂತ ಅಶೋಕ್ ಹೋಟೆಲ್ಗೆ ಹೊರಗಡೆ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದೀವಿ. ಡಿಸೆಂಬರ್ ಎಂಡಿಂಗ್ ಅಲ್ವಾ, ಹಾಗಾಗಿ ಫ್ಯಾಮಿಲಿ ಜೊತೆ ಹೊರಗಡೆ ಊಟ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಬೈಕಲ್ಲಿ ಹೋದರೆ ನೈಟ್ ಟೈಮು ಹೋಗೋದು ಬರೋದು ಎಲ್ಲರೂ ಹೋಗೋಕ್ಕಾಗಲ್ಲ, 5 ಜನ ಬೈಕಲ್ಲಿ. ಹಂಗಾಗಿ ಆಟೋ ಮಾಡ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಹಾಸನ ನೈಟ್ ಟೈಮ್ ಹಾಸನ ಯಾವ ಥರ ಇರುತ್ತೆ ಅಂತ ಒಂದು ಅವರ್ ಆಯ್ತು, ಫೋನ್ ಮಾಡ್ತೀನಿ. ಇವಾಗ ಹೋಟೆಲ್ಗೆ ಬಂದ ನಾವು ನಮ್ಮ ಅಪ್ಪ ಅಮ್ಮನ್ನ ಅವಳು ಜಾಸ್ತಿ ದಿವಸ ಬಿಟ್ಟಿರೋದ್ರಿಂದ ಅವ್ರ ಹತ್ರನೇ ಹೋಗಿ ಕುತ್ಕೊಂತಿದ್ದಾಳೆ. ಅವಳಿಗೆ ಯಾವಾಗಲೂ ನಮ್ಮ ಅಮ್ಮ ಜೊತೇಲಿರಬೇಕು, ಹಾಗಾಗಿ ಹೋಗ್ಬಿಟ್ಟು ಅವರು ಮಧ್ಯದಲ್ಲಿ ಕುತ್ಕೊಂಡಿದ್ದಾಳೆ. ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಊಟನ ಬಡಿಸ್ಕೊಂಡು ನಾವೇ ತಿನ್ನಬೇಕು. ಹಪ್ಪಳ, ಕರ್ಡ್ ರೈಸು, ಪನ್ನೀರು, ಪಾಸ್ತಾ ತಿಂತೀರಾ? ತಿಂತೀವಿ. ಚಿಕನ್ ಬಿರಿಯಾನಿ, ಮಟನ್, ಇದು ಮಟನ್ ಚಾಪ್ಸು, ಮೊಟ್ಟೆ ಬೋಂಡ, ಚಿಕನ್ ಸೂಪು, ಗುಲಾಬ್ ಜಾಮೂನು, ಹೆಂಗೈತೆ ಊಟ ಚಿನ್ಮಯ್? ಸುಮ್ಮನೆ ತಿನ್ಬೇಕು. ಅಲ್ಲೇ ಇರಲಿ ಬಿಡು, ಅಲ್ಲೇ ಇರಲಿ. ಇನ್ನು ಊಟ ಎಲ್ಲ ಮುಗೀತು. ಇನ್ನು ಊಟ ಎಲ್ಲ ಮುಗಿದ್ಮೇಲೆ ಇವರು ಐಸ್ ಕ್ರೀಮ್ ಕೇಳ್ತಾರೆ. ಐಸ್ ಕ್ರೀಮ್ನ ತರಿಸ್ಬಿಟ್ಟು ಕೊಟ್ಟು ನಾನು ಹಾಗೆ ಐಸ್ ಕ್ರೀಮ್ನ ತಿಂತಾ ಇದ್ದೀನಿ. ನಮ್ಮಪ್ಪ ಬೇಡ ಐಸ್ ಕ್ರೀಮು ಅಂದರು, ನಮ್ಮಮ್ಮನೂ ಬೇಡ ಐಸ್ ಕ್ರೀಮು, ನೈಟ್ ಟೈಮು ತಿನ್ನೋಕ್ಕಾಗಲ್ಲ ಕೋಲ್ಡ್ ಇರುತ್ತೆ ಅಂತ ಬೇಡ ಅಂದರು. ಹೋಟೆಲೆಲ್ಲ ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಿದೆ. 5 ಸ್ಟಾರ್ ಹೋಟೆಲ್ ಅಲ್ವಾ, ಸಖತ್ತಾಗಿದೆ. ಕೊನೆಗೂ ಇವಳು ಸ್ವಲ್ಪ ಐಸ್ ಕ್ರೀಮ್ನ ಬಿಟ್ಲು, ನಮ್ಮಮ್ಮ ಹಂಗೆ ಕೊಟ್ಲು. ನಮ್ಮಮ್ಮ ಇನ್ನು ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು
ಅವರೊಂದು 3 ಸ್ಪೂನ್ ಐಸ್ ಕ್ರೀಮ್ನ ತಿಂತಿದ್ದಾರೆ. ನೈಟ್ ಟೈಮು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗಾದ್ರೆ 1-2 ಸ್ಪೂನ್ ಇಸ್ಕೊಂಡು ತಿಂದರೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು. ಹೋಟೆಲು ತುಂಬ ಚೆನ್ನಾಗಿದೆ ನೋಡಿ ಹೊರಗಡೆ. ಡೇಗಿಂತ ನೈಟು ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ, ಹೊಸ ವರ್ಷಕ್ಕೆ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಟೈಮಲ್ಲಿ ಬಂದರೆ ನೀವು ಯಾವ ಹೋಟೆಲ್ಗೆ ಹೋದ್ರೂ ಡಿಸೆಂಬರ್ ಎಂಡಿಂಗು ಸಖತ್ತಾಗಿರುತ್ತೆ. ಇನ್ನು ಎಲ್ಲ ಮುಗಿಸ್ಕೊಂಡು ಇಲ್ಲೇ ಹೊರಗಡೆ ಜ್ಯುವೆಲರಿ ಶಾಪ್ ಇದೆ, ಅಂದರೆ ಗೋಲ್ಡ್ ಅಲ್ಲ, ಫ್ಯಾನ್ಸಿ. ನಾವು ಬರೋ ಅಷ್ಟರೊಳಗಡೆ ಕ್ಲೋಸ್ ಆಗಿಬಿಟ್ಟಿತ್ತದು. ಅದು ನನಗೆ ನೋಡ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್ ಬಾಯ್.